ಕಲಬುರಗಿ ಜಿಲ್ಲೆ ಸೇರಿದಂತೆ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಮಳೆಯಿಂದ ಮತ್ತು ಪ್ರವಾಹದಿಂದಾಗಿ ದಿನೇ ದಿನೇ ಬೆಳೆ ನಷ್ಟ ಹೆಚ್ಚಾಗುತ್ತಿದೆ. ಇದರಿಂದಾಗಿ ತುರ್ತು ಪರಿಹಾರ ನೀಡುವ ನಿಟ್ಟಿನಲ್ಲಿ ವೈಮಾನಿಕ ಸಮೀಕ್ಷೆ ಬಳಿಕ ಮುಖ್ಯಮಂತ್ರಿಗಳಿಗೆ ಚರ್ಚಿಸಿ ರೈತರಿಗೆ ಶುಭ ಸುದ್ದಿ ನೀಡುವುದಾಗಿ ಕೃಷಿ ಸಚಿವ ಚಲುವರಾಯಸ್ವಾಮಿ ಹೇಳಿದರು. ಕಲಬುರಗಿಯ ವಿಮಾನ ನಿಲ್ದಾಣದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಕೃತಿ ನಮ್ಮ ಕೈಯಲ್ಲಿ ಇಲ್ಲ. ಪ್ರಕೃತಿ ವಿಕೋಪದಿಂದಾಗಿ ಉಂಟಾಗುತ್ತಿರುವ ನಷ್ಟದ ಕುರಿತು ನಾವು ಚರ್ಚೆ ಮಾಡಬೇಕಾದ ಅಗತ್ಯವಿದೆ. ಬಿಜೆಪಿ ಅವರಿಗೆ ಮಾಡಲು ಏನು ಕೆಲಸವಿಲ್ಲ. ಅವರು ಮಲಗಿದ್ದಾರೆ. ಮಲಗಿದವರು ಬೇಕಂತಲೇ ಕೀಟ್ಲೆಯಾಗಿ ಕೆಲವು ಆರೋಪಗಳನ್ನ ಮಾಡುತ್ತಿದ್ದಾರೆ. ಅವರುಗಳನ್ನ ಗಂಭೀರವಾಗಿ ತೆಗೆದುಕೊಳ್ಳುವ ಅಗತ್ಯವಿಲ್ಲ. ಈಗಾಗಲೇ ಒಂದು ಬಾರಿ ಸಮೀಕ್ಷೆ ಮಾಡಲಾಗಿದೆ. ಸಮೀಕ್ಷೆಯಿಂದ ಈಗಾಗಲೇ 1 ರಿಂದ 2 ಲಕ್ಷ ಹೆಕ್ಟೇರ್ ಬೆಳೆ ಹಾನಿಯಾಗಿದೆ. ಇನ್ನು ಸಮೀಕ್ಷೆ ಮಾಡಬೇಕಾದ್ರೆ ಜಮೀನಿನಲ್ಲಿ ನೀರು ಇರುವುದರಿಂದ ಸಮೀಕ್ಷೆಗೆ ತೊಡಕು ಎದುರಾಗುತ್ತಿದೆ. ಆದ್ರಿಂದ ಶೀಘ್ರದಲ್ಲೇ ಸಮೀಕ್ಷೆ ಏನಿಲ್ಲ. ಒಂದು ತಾವು ಇಷ್ಟೆಲ್ಲ ಆದರೂ ಬಂದಿಲ್ಲ ಅನ್ನೋದು ವಿಪಕ್ಷಗಳದ್ದು ಆರೋಪ, ಜೊತೆಗೆ ಕೃಷಿ ರೈತರ ಆರೋಪ. ರೈತರು ಕೂಡ ಕೃಷಿ ಸಚಿವರು ಬರ್ತಾ ಇಲ್ಲ, ನಮ್ಮ ಗೋಳು ಕೇಳ್ತಾ ಇಲ್ಲ ಅನ್ನೋಂಥದ್ದು. ವಿರೋಧ ಪಕ್ಷದವರು ಸರ್ಕಾರ ಮಲಗಿದೆ ಅಂತ ಹೇಳೋರಿಲ್ಲ, ನಿಜವಾದ ಮಲಗಿದವರು ವಿರೋಧ ಪಕ್ಷದವರು ಈಗ ಎದ್ದಿದ್ದಾರೆ. ನಾವು ಆಲೇ 1 ತಿಂಗಳಿಂದ ಈ ಪ್ರಕ್ರಿಯೆ ನಡೀತಾ ಇದೆ. ಸ್ಥಳೀಯ ಜಿಲ್ಲಾ ಮಂತ್ರಿಗಳು, ಶಾಸಕರು ನಿರಂತರವಾಗಿ ಜನರ ಸಂಪರ್ಕದಲ್ಲಿ ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆ. ಈಗ 8ನೇ ಸಲ ಸರ್ವೆ ನಡೀತಾ ಇದೆ, ಜಾಯಿಂಟ್ ಸರ್ವೆ ನಡೀತಾ ಇದೆ. ಈಗ 15 ಡೇಸ್ ಹಿಂದೆಯೇ 5 ಲಕ್ಷದಿಂದ 6 ಲಕ್ಷ ಜಾಯಿಂಟ್ ಸರ್ವೆನಲ್ಲಿ ರಾಜ್ಯದಲ್ಲಿ ಡ್ಯಾಮೇಜ್ ಆಗಿದ್ದು ಕ್ರಾಪನ್ನು ಐಡೆಂಟಿಫೈ ಮಾಡಿದ್ವಿ. ವಿಡಿಯೋ ಕಾನ್ಫರೆನ್ಸ್ನು ಸಹ ಮುಖ್ಯಮಂತ್ರಿಗಳು ನಾವೆಲ್ಲರೂ ಸೇರಿ ವಿಡಿಯೋ ಕಾನ್ಫರೆನ್ಸ್ ಮಾಡಿದ್ವಿ. ಅದಾದಮೇಲೆ ಮತ್ತೆ ಮಳೆ ಬಂದು ತುಂಬ ಡ್ಯಾಮೇಜ್ ಆಗಿದೆ, ಪ್ರವಾಹ ಬಂದು ಡ್ಯಾಮೇಜ್ ಆಗಿದೆ. ನಿರಂತರವಾಗಿ ಇವತ್ತು ಕಟ್ ಆಫ್ ಡೇಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅದರಿಂದ ಇವತ್ತು ಅಂತಿಮವಾಗಿ ಮುಖ್ಯಮಂತ್ರಿಯವರು ಹೆಲಿಕಾಪ್ಟರ್ಲಿ 3-4 ಜಿಲ್ಲೆ ವೈಮಾನಿಕ ಸಮೀಕ್ಷೆ ಮಾಡಿ ರಿವ್ಯೂ ಮಾಡಿ ಏನು ಪರಿಹಾರ, ಯಾವ ರೀತಿ, ಯಾವತ್ತು, ಯಾವ ಪೊಸಿಷನಲ್ಲಿದೆ, ಯಾವತ್ತಿಂದ ಕೊಡಬಹುದು ಎಲ್ಲವನ್ನೂ ಸಹ ಅಧಿಕಾರಿಗಳು RDC ಇದ್ದಾರೆ, ರೆವಿನ್ಯೂ ಇಲಾಖೆ ಅಧಿಕಾರಿಗಳಿದ್ದಾರೆ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನಲ್ಲಿದ್ದಾರೆ, ಎಲ್ಲರ ಸಮಕ್ಷಮ ಮತ್ತು ಶಾಸಕರು ಮತ್ತು ಮಂತ್ರಿಗಳಿರ್ತಾರೆ. ಅದನ್ನು ಮಾಡೋದು ಏನಾಗುತ್ತೆ, ವಿರೋಧ ಪಕ್ಷರು ಟೀಟರ್ ಮಾಡೋಕ್ಕೋಸ್ಕರ ಟೀಟರ್ ಮಾಡ್ತೀವಿ, ಮಾತಾಡೋಕ್ಕೋಸ್ಕರ ಮಾತಾಡ್ತೀವಿ ಅಂದರೆ ಏನೂ ಮಾಡೋಕ್ಕಾಗಲ್ಲ. ನಾವು ಜನರ ಪರ ಇದ್ದೀವಿ. ಹಿಂದೆ ಕಳೆದ ಬಾರಿ ಗುಲ್ಬರ್ಗಾದಲ್ಲಿ ಪ್ರಾಬ್ಲಮ್ ಆದಾಗ ಇತಿಹಾಸದಲ್ಲಿ 500 ಕೋಟಿ ಇದನ್ನು ಪರಿಹಾರ ಕೊಟ್ಟಿರ್ತಕ್ಕಂಥದ್ದು 650 ಕೋಟಿ. ಅದರಲ್ಲಿ 300 ಮೊದಲಾಗಿತ್ತು, ಮತ್ತೆ 300 ಮೊನ್ನೆ 200 ಆಯಿತು, 150 ರಿಲೀಸ್ ಆಗಿದೆ. ಕೆಲವರಿಗೆ ಅಕೌಂಟ್ ಇನ್ನೂ ಹೋಗಿಲ್ಲ. ಇಷ್ಟು ಇತಿಹಾಸದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಅಶೋಕ್ ಹತ್ರ, ವಿಜಯೇಂದ್ರ ಹತ್ರ ಪಾಠ ಕಲಿತು ರೈತರ ಬಗ್ಗೆ ನಾವು ಕಾಳಜಿ ವಹಿಸುವಂಥ ಅವಶ್ಯಕತೆ ಇದೆ. ಟೀಕೆ ಮಾಡ್ತಾನೆ ಇರ್ತಾರೆ. ಇಡೀ ಫಸ್ಟ್ ಟೈಮ್ ನಮಗೆ ಇಲ್ಲಿ ಬಂದು ಮಾತಾಡ್ತಾರೆ. ಫಸ್ಟ್ ಟೈಮ್ ನೀವು ನಮ್ಮ ಭಾಗ ತೊಗರಿ ಇಡೀ ದೇಶದವರೆಲ್ಲ ದಾಲ್ ಉಂಟಾರೆ, ನಮ್ಮ ದಾಲ್ ಮೀನುಗಳು ಮುಚ್ಚಿ ಸಾಯ್ಬೇಕಂತ. ಪ್ರಕೃತಿ ನಮ್ಮ ಕೈಲಿಲ್ಲ, ನಿಮ್ಮ ಕೈಲೂ ಇಲ್ಲ. ಆದರೆ ಆ ನಷ್ಟ ಆದವ್ರ ಪರವಾಗಿ ನಾವು ನಿಲ್ತೀವಿ ಸರ್ಕಾರ. ಅಲ್ಲ, ಒಂದು ಸರಿ ಅಟ್ಲೀಸ್ಟ್ ನೀವು ಸಮೀಕ್ಷೆ ಆಗಿದಾಗವರೆಗೂ ಇವ್ರಿಗೆ ಏನೋ ಒಂದು ಪರಿಹಾರ, ಅದನ್ನೇ ಮಧ್ಯಾಹ್ನ ಮೀಟಿಂಗ್ ಆದಮೇಲೆ ತೀರ್ಮಾನವನ್ನು ತಗೊಂಡು ಮುಖ್ಯಮಂತ್ರಿಯವರೇ ಪ್ರೆಸ್ ಮೀಟ್ ಮಾಡೋದ್ರಿಂದ ಈಗ ನಾನು ಈಗ ಈ ಕ್ಷಣದಲ್ಲಿ ಮಾತನಾಡ್ತಕ್ಕಂಥ ಸೂಕ್ತ ಇಲ್ಲ. ಒಟ್ಟು ಇಡೀ ಸರ್ಕಾರವೇ ಇಲ್ಲಿದೆ ಅನ್ಕೋಬೋದು. ಮುಖ್ಯಮಂತ್ರಿ ಇದ್ದ ಮೇಲೆ ಇಡೀ ಸರ್ಕಾರವೇ ಇಲ್ಲಿದೆ ಅಂತ. ಅಲ್ಲ, ಇವತ್ತೇನೋ ಗುಡ್ ನ್ಯೂಸ್ ಕೊಡ್ತೀರಿ ಸರ್? ಕ್ರಾಪ್ ಇನ್ಶೂರೆನ್ಸ್ ಅವರಿಗೆಲ್ಲ ಪರಿಹಾರ ಕೊಡಿಸಿದೆ. ಆದ್ರೆ ಇದುವರೆಗೂ ಬೆಳೆ ಹಾನಿಗೆ ಸರ್ಕಾರದಿಂದ ಏನು ಪರಿಹಾರ ಬರ್ತಿತ್ತು, ನಿಮ್ಮ ಸರ್ಕಾರ ಬಂದ್ಮೇಲೆ ಕೂಡ ಸಂಪ್ರದಾಯನ ಬಂದ್ ಮಾಡಿಬಿಟ್ಟಿದೆ. ಆಲ್ರೆಡಿ NDRFನಲ್ಲಿ SDRFನಲ್ಲಿ ಪರಿಹಾರ ಕೊಡ್ಲಿಕ್ಕೆ ಏನು ತಯಾರಿತ್ತು, ಅದು ಮತ್ತೆ ಎಕ್ಸ್ಟೆಂಡ್ ಆದ್ರಿಂದ ಪ್ರಭಾವ 1 ವಾರ ಲೇಟ್ ಆಗಿದೆ. ಇವತ್ತು ತೀರ್ಮಾನ ಆಗಿದೆ. ಇನ್ನೇ ಇಲ್ಲೇ ಇರೋರು ಅಲ್ಲ ಸರ್, ಇವತ್ತು ಸರ್ಕಾರದಿಂದ ಈ ಭಾಗದ ರೈತರಿಗೆ ಒಂದು ಗುಡ್ ನ್ಯೂಸ್ ಸಿಗುತ್ತಾ ಅಂತ? ವಿಮೆ ಇರೋರಿಗೆ ಪರಿಹಾರ ಸಿಕ್ಕಿದೆ. ವಿಮೆ ಇಲ್ಲದೆ ಇರೋರಿಗೆ ಇವತ್ತು ನಾವು ಏನೇನು ಪೊಸಿಷನ್ ಇದೆ ಮೀಟಿಂಗ್ ಮಾಡಿ ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್,
2D ಇಕೋ ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005 ಗೆ ಸಂಪರ್ಕಿಸಿ.